ಆಪರೇಷನ್ ಕಿಲ್ ಖಮೇನಿ ಕಥೆ ಮುಗೀತು. ಹೇಗಿತ್ತು ಆಪರೇಷನ್? ತಿಂಗಳಗಟ್ಟಲೆ ಅಮೆರಿಕ ಇಸ್ರೇಲ್ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಸ್ಯಾಟಲೈಟ್ ಮೂಲಕ ಖಮೇನಿ ಖಚಿತ ಲೊಕೇಶನ್ ತಿಂಗಳಾನುಗಟ್ಟಲೆ ಅಮೆರಿಕ ಇಸ್ರೇಲ್ ಪ್ಲಾನ್ ಮಾಡಿದೆ, ಸಂಚಲನ ರೂಪಿಸಿದೆ. ಸ್ಯಾಟಲೈಟ್ ಮೂಲಕ ಖಮೇನಿ ಖಚಿತ ಲೊಕೇಶನ್ ಅನ್ನ ಪತ್ತೆ ಮಾಡಲಾಗಿದೆ. ಟೆಹರಾನ್ ಮುಖ್ಯ ಕಚೇರಿಯಲ್ಲಿಯೇ ಇದ್ದಂತಹ ಖಮೇನಿ ಲೊಕೇಶನ್ ಗುರುತಿಸಿದ್ದಾರೆ. ಕೇವಲ 15 ನಿಮಿಷದಲ್ಲೇ ದಾಳಿಯನ್ನು ಮಾಡಿರುವಂಥದ್ದು. 15 ನಿಮಿಷದಲ್ಲಿ ದಾಳಿಯನ್ನು ಮಾಡಿ ಹತ್ಯೆ ಮಾಡಿದ್ದಾರೆ. ಶನಿವಾರ ಬೆಳಗ್ಗೆ ನಿನ್ನೆ 11:15ಕ್ಕೆ ಇರಾನ್ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಖಮೇನಿ ಕಚೇರಿಯ ಮೇಲೆ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅನ್ನ ಪ್ರಯೋಗ ಮಾಡಿದೆ ಇಸ್ರೇಲ್. ಟಾಮ್ಹಾಕ್ ಕ್ಷಿಪಣಿಯನ್ನ ಆರಿಸಿದೆ ಅಮೆರಿಕ. 47 ಇಯರ್ಸ್ ಇಂದ ಕೂಡ ಹತ್ಯೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗಿತ್ತು. ಇದೀಗ ಫೈನಲಿ ಖಮೇನಿ ಕಥೆ ಮುಗಿದೇ ಹೋಗಿದೆ. ಪ್ಲಾನಿಂಗ್ಸ್ ಹೇಗಿತ್ತು, ಯಾವ ರೀತಿಯಾಗಿ ಆಪರೇಷನ್ ಅನ್ನ ಕೈಗೊಳ್ಳಲಾಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ, ಆಪರೇಷನ್ ಕಿಲ್ ಖಮೇನಿ ತಿಂಗಳಾನುಗಟ್ಟಲೆ ಅಮೆರಿಕ ಇಸ್ರೇಲ್ ಪ್ಲಾನ್ ಮಾಡ್ತಾ ಇತ್ತು. ಸ್ಯಾಟಲೈಟ್ ಮೂಲಕ ಖಮೇನಿ ಖಚಿತ ಲೊಕೇಶನ್ ಅನ್ನು ಕೂಡ ಪತ್ತೆ ಹಚ್ಚಿ ಟೆಹರಾನ್ ಮುಖ್ಯ ಕಚೇರಿಯಲ್ಲಿ ಇದ್ದಾರೆ ಖಮೇನಿ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಲೊಕೇಶನ್ ಗುರುತಿಸಿಕೊಂಡಂತಹ ಕೇವಲ 15 ನಿಮಿಷದಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಕೊನೆಗೂ ಇದೀಗ ಖಮೇನಿ ಎಂಬ ಮೂಲಭೂತವಾದಿ ನಾಯಕನನ್ನ ಕೊಂದಿದ್ದಾರೆ ಟ್ರಂಪ್. ಹತ್ಯೆಯಾಗಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಖುದ್ದಾಗಿ ಟ್ರಂಪ್ ಮೇಲುಸ್ತುವಾರಿಯನ್ನ ತೆಗೆದುಕೊಂಡಿರ್ತಾರೆ. ಇದರಲ್ಲಿ ಖಮೇನಿ ಸಾವನ್ನ ಖಚಿತಪಡಿಸಿಕೊಂಡಿದ್ದಾರೆ ಟ್ರಂಪ್. ಸಿಐಎ ಅಧಿಕಾರಿಗಳಿಂದ ಪಕ್ಕಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಲೊಕೇಶನ್ ಗುರುತಿಸಿದ 15 ನಿಮಿಷದಲ್ಲಿ ಸರಿಸುಮಾರು 11:15ಕ್ಕೆ ಶನಿವಾರ ಇರಾನ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿದ್ದಾರೆ. ಖಮೇನಿ ಕಚೇರಿ ಮೇಲೆ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಪ್ರಯೋಗ ಮಾಡಿರುವಂತಹ ಇಸ್ರೇಲ್. ಟಾಮ್ಹಾಕ್ ಕ್ಷಿಪಣಿಯನ್ನ ಹಾರಿಸಿದೆ ಅಮೆರಿಕ. ಫೈನಲ್ ಆಗಿ ಖಮೇನಿ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಆಪರೇಷನ್ ಎಪಿಕ್ ಫ್ಯೂರಿ ಖುದ್ದಾಗಿ ಟ್ರಂಪ್ ಮೇಲುಸ್ತುವಾರಿಯನ್ನ ವಹಿಸಿ ಖಮೇನಿಯ ಹತ್ಯೆ ಮಾಡಲಾಗಿದೆ. ಸಿಐಎ ಅಧಿಕಾರಿಗಳಿಂದ ಪಕ್ಕಾ ಮಾಹಿತಿಯನ್ನು ಕೂಡ ಟ್ರಂಪ್ ಪಡೆದುಕೊಂಡಿದ್ದಾರೆ. ರಾತ್ರಿಯೆಲ್ಲ ಖಮೇನಿ ಸಾವಿನ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿರುವಂಥದ್ದು. ಖಮೇನಿ ಜೊತೆಗೆ ಅವರ ಮಗಳು, ಅಳಿಯ, ಮೊಮ್ಮಗಳು ಕೂಡ ಸಾವನ್ನಪ್ಪಿದ್ದಾರೆ. ಆಪರೇಷನ್ ಕಿಲ್ ಖಮೇನಿ ಸೌದಿ ಸಪೋರ್ಟ್ ಕೂಡ ಇದೆ ಅನ್ನುವಂತಹ ಮಾಹಿತಿ. ಫೈನಲ್ ಆಗಿ ರಾತ್ರಿಯೆಲ್ಲ ಖಮೇನಿ ಸಾವಿನ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿರುವಂಥದ್ದು.